ನಾಟಕ ಶುರು ಮಾಡು. ಅಯ್ಯೋ ಪ್ರೇಮ, ನನಗೆ ಯಾಕೋ ಭಯ ಆಯ್ತದೆ ಕಣ್ ಪ್ರೇಮ. ಇದೆಲ್ಲ ಸರಿ ಹೋಯ್ತದೆ ತಾನೆ? ಅತ್ತೆ ಗೊತ್ತಾಗತ್ತಿಲ್ಲ ತಾನೆ? ಏನಿಲ್ಲ ಅಕ್ಕ, ಹೇಳ್ದಷ್ಟು ಮಾಡು ನೀನು. ಸುಮ್ಮನೆ ಕರಿ ಅತ್ತೆನಾ. ಅತ್ತೆ ಅತ್ತೆ ಅತ್ತೆ, ಅಯ್ಯೋ ಬೇಗ ಬನ್ನಿ ಅತ್ತೆ. ಅಯ್ಯೋ ಏನು ಬಂದಿರೋ ಸಾವಿತ್ರಿ ನಿನಗೆ? ಇದಕ್ಕೆ ಹಿಂಗೆ ಕಿರ್ಚಾಡ್ತಾ ಇದೆಯೇ? ಏನಾಯ್ತು? ಅಯ್ಯೋ ಅತ್ತೆ, ನಿಮ್ಗೆ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ ನಮಗೆ. ಅಲ್ವಾ ಪ್ರೇಮ? ಹೌದು ಅತ್ತೆ, ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಮಗೆ. ಅಯ್ಯೋ ಅದೇನಂತ ಬಾಯ್ಬಿಟ್ಟು ಹೇಳಿ. ಇದು ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ಇಬ್ಬರಳುವೆ? ಅಯ್ಯೋ ಅತ್ತೆ, ಆಸ್ಪತ್ರೆಯಿಂದ ಫೋನ್ ಮಾಡಿದ್ರು. ಮಾವ ಬೆಳಿಗ್ಗೆಯಿಂದ ಕಾಣಿಸ್ತಾ ಇರಲಿಲ್ವಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರಂತೆ ಅತ್ತೆ. ವಿಪರೀತ ಹೊಟ್ಟೆ ನೋವಂತೆ, ತುಂಬ ಸೀರಿಯಸ್ ಅಂತೆ. ಬೇಗ ಬನ್ನಿ ಅಂತ ಹೇಳಿದ್ರು ಡಾಕ್ಟ್ರು. ಏನು ಏನು ಹೇಳ್ತಾ ಇದ್ದೀ? ನಿಜ ಹೇಳ್ತಾ ಇದ್ದೀನತ್ತೆ. ಆಸ್ಪತ್ರೆಯಿಂದ ಫೋನ್ ಮಾಡಿದ್ರತ್ತೆ, ಬನ್ನಿ ಬೇಗ ಹೋಗೋಣ ಅಂತೆ. ಪಾಪ ಮಾವಂಗೆ ತುಂಬ ಹೊಟ್ಟೆ ನೋವಂತೆ, ಅಡ್ಮಿಟ್ ಆಗಿದ್ದಾರೆ. ಅಯ್ಯೋ ದೇವ್ರೆ, ಏನಾಯ್ತಪ್ಪ ನನ್ನ ಗಂಡಂಗೆ? ಏನಾಯ್ತಪ್ಪ? ಗೊತ್ತಿಲ್ಲ ಅತ್ತೆ, ತುಂಬ ಸೀರಿಯಸ್ ಅಂತ. ನಮ್ಗೆ ಕೇಳಿ ಗಾಬರಿ ಆಗೋಯ್ತತ್ತೆ. ನಿಮ್ಮ ಹತ್ರ ಹೆಂಗೆ ಹೇಳ್ಬೇಕು ಅಂತ ನಮಗೆ ಗೊತ್ತಾಗ್ಲಿಲ್ಲ ಅತ್ತೆ. ಅಯ್ಯೋ ದೇವ್ರೆ, ಅಲ್ಲ ಇವನು ಹೊಟ್ಟೆ ನೋವು ಅಂದರೆ ನಮ್ಮನ್ನಾರೆ ಕರ್ಕೊ ಹೋಗ್ಬೇಡ್ವವ್ವ? ಅವನು ಒಬ್ಬನೇ ಹೋಗಿ ಯಾಕೆ ಆಸ್ಪತ್ರೆಗೆ ಅಡ್ಮಿಟ್ ಆದ್ನಾ? ಏನೋ ಹೊಟ್ಟೆ ನೋವು ಇತ್ತೇನೋ ಅತ್ತೆ, ತೋರಿಸ್ಕೊಂಡು ಬರೋಣ ಅಂದ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗೊತ್ತಾಗಿರೋದಂತೆ, ಏನೋ ಹೊಟ್ಟೆಲಿ ದೊಡ್ಡ ಗೆಡ್ಡೆ ಇದೆಯಂತೆ, ಅಡ್ಮಿಟ್ ಮಾಡ್ಕೋಬೇಕು, ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾವ್ರಂತೆ ಅತ್ತೆ. ಅಯ್ಯೋ ದೇವ್ರೆ ಪರಮಾತ್ಮ, ಏನಾಯ್ತಪ್ಪ ನನ್ನ ಗಂಡಗೆ? ಅಯ್ಯೋ ಏನಮ್ಮ, ಏನಾಯ್ತು? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಅಯ್ಯೋ ಮಗನೇ, ಅಯ್ಯೋ ದೇವ್ರೆ, ನಿಮ್ಮ ಅಪ್ಪಂಗೂ ಹುಷಾರಿಲ್ದಾನೆ, ಅಡ್ಮಿಟ್ ಆಗಿದ್ದಾನಂತೆ ಕಣಪ್ಪ ಆಸ್ಪತ್ರೆಯಲ್ಲಿ. ಅಯ್ಯೋ ಸೀರಿಯಸ್ ಅಂತ ಹೇಳ್ತಾವಳೆ ಇವಳು ಸಾವಿತ್ರಿ. ಅದಕ್ಕೆ ಏನಾಯ್ತು? ಯಾರು ಹೇಳಿದ್ರು ನಿಮಗೆ? ಈ ಹಾಸ್ಪಿಟ್ಲಿಂದ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ನಿಮ್ಮ ಮಾವ ಅಡ್ಮಿಟ್ ಆಗಿದ್ದಾರೆ, ತುಂಬ ಕಂಡೀಷನ್ ಸೀರಿಯಸ್ ಆಗಿದೆ, ಅದಕ್ಕೆ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ, ನೀವು ಹೊರಟು ಬಂದ್ಬಿಡಿ ಅಂತ ಹೇಳಿದ್ರು. ಹೌದಾ? ಯಾವ ಹಾಸ್ಪಿಟ್ಲು? ಇಲ್ಲೇ ರೀ ಪಕ್ಕದ್ದು, ಬನ್ನಿ ಹೇಳ್ತೀನಿ. ಹೌದಾ? ನಡೀರಿ ನಡೀರಿ ಹೋಗೋಣ. ಅಮ್ಮ ನೀನೇನು ತಲೆ ಕೆಡ್ಸ್ಕೊಬೇಡ, ನಡಿ ಹೋಗೋದ. ಹೌದತ್ತೆ, ಬನ್ನಿ, ನಮ್ಗೆ ತುಂಬ ಟೈಮ್ ಇಲ್ಲ, ಬೇಗ ಬೇಗ ಹೋಗೋದ. ಯಪ್ಪ, ನನ್ನ ಗಂಡಂಗೆ ಏನಾಯ್ತಪ್ಪ ದೇವ್ರೆ, ನನ್ನ ಗಂಡಂಗೆ ಏನಾಯ್ತಪ್ಪ? ಅಯ್ಯೋ ಅಮ್ಮ ನೀನು ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ? ಅಲ್ಲಿ ಏನಾಗಿದೆ ನೋಡೋಣ, ನಡಿ. ಅತ್ತೆ, ಸ್ವಲ್ಪ ದುಡ್ಡು ತಗೊಂಡಿರಿ ಅತ್ತೆ, ತುಂಬ ಸೀರಿಯಸ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಆಪ್ರೇಷನು ಅದು ಇದು ಅಂತ ಏನೇನೋ ಹೇಳ್ತಾ ಇದ್ರು ಡಾಕ್ಟ್ರು. ಎಷ್ಟಾಗುತ್ತೋ ಏನೋ. ಅಯ್ಯೋ ದೇವ್ರೆ, ಅದು ಸರಿನೇ ಕಣವ. ಎಷ್ಟು ತಗೊಂಡಿರೇನಪ್ಪ ನಂದಿಸ? ಅಮ್ಮ ಈಗ ಒಂದು 5-10 ಸಾವಿರ ತಗೊಂಡಿರು ಸಾಕು. ಸರಿ ಕಣಪ್ಪ, ಸರಿ ತಗೊಬಂದ್ಬಿಡ್ತೀನಿ ರೀ. ಅದಕ್ಕೆ ಪ್ರೇಮ, ಗಾಡಿ ತೆಗಿತಿರ್ತೀನಿ, ಬೇಗ ಬನ್ನಿ. ಏನು ಪ್ರೇಮ ಇದು? 5-10 ಸಾವಿರ ಸಾಕು ಅಂತವ್ರೆ ನಂದೀಶ್ ಅವರು. ಛೇ, ಈ ನಂದೀಶಿಂದ ಎಲ್ಲ ಹಾಳಾಗುತ್ತಕ್ಕ. ಇವ್ನು ಹೇಗಾದ್ರೂ ಮಾಡಿ ಕಳಿಸ್ಬಿಡ್ಬೇಕು ಬೆಂಗಳೂರಿಗೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಥೂ ಅಕ್ಕ, ಇವನಿದ್ರೆ ನಮ್ಮ ಪ್ಲಾನ್ ಎಲ್ಲ ಪಕ್ಕ ಉಲ್ಟಾ ಹೊಡೆಯುತ್ತೆ. ಏನು ಮಾಡೋದು ಅದೇ ನನಗೂ ಗೊತ್ತಾಯ್ತಾ ಇಲ್ಲ. ಈಗ ಅತ್ತೆ 5-10 ಸಾವಿರ ತಗೊಬಂದ್ರೆ ಅದರಿಂದ ನಾವು ಏನು ಮಾಡೋಕ್ಕಾಯ್ತದೆ? ಅಕ್ಕ ಇವಾಗ ತಗೊಂಡಿರಲಿ, ಅಲ್ಲಿಗೆ ಹೋದ್ಮೇಲೆ ಡಾಕ್ಟರ್ ಹತ್ರನೇ ಹೇಳ್ಸೋಣ, ಅವಾಗ ಅತ್ತೆ ತಂದು ಕೊಡ್ತಾರೆ. ನೀನೇನು ತಲೆ ಕೆಡಿಸ್ಕೊಬೇಡ. ಆದರೆ ನಂದೀಶ್ ಅವರಿದ್ರೆ ಕಷ್ಟ ಆಗುತ್ತೆ. ನಂದೀಶ್ ಅವ್ರನ್ನ ಹೇಗಾದ್ರೂ ಮಾಡಿ ಬೆಂಗಳೂರು ಕಳಿಸ್ಬೇಕಕ್ಕ, ಇಲ್ಲಾಂದರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ನಡಿ ನಡಿ ಹೋಗೋಣ. ಇರು, ಅತ್ತೆ ಬರಲಿ. ನಡ್ರವ ನಡಿರವ, ಹೋಗೋಣ ನಡ್ರವ. ನಿಮ್ಮ ಮಾವನ್ ನೋಡೋಣ ನಡ್ರವ. ಅಯ್ಯೋ ನಿಮ್ಮ ಮಾವನ್ ನೋಡೋಣ ನಡಿರವ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಅಂಥದ್ದು ಏನೂ ಆಗಿರೋದಿಲ್ಲ. ಅಲ್ಲಿ ಹೋಗಿ ನೋಡೋದು ತನಕ ಗೊತ್ತಾಗೋದಿಲ್ಲ ಅಲ್ವತ್ತೆ. ನೀವು ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಹೆಂಗೆ? ಅಲ್ಲಿ ಹೋಗಿ ನೋಡೋದ, ಸುಮ್ಮನಿರಿ. ಅಯ್ಯೋ ಡಾಕ್ಟ್ರೇ ಫೋನ್ ಮಾಡಿ ಸೀರಿಯಸ್ಸು ಅಂತ ಅಂದ್ರಲ್ಲವ. ಅಯ್ಯೋ ನನ್ನ ಗಂಟೆಗೆ ಏನಾರ ಆದರೆ ನಾನು ಏನು ಮಾಡೋಣವ? ಏನೂ ಆಗಲ್ಲ ಅತ್ತೆ, ಏನೂ ಆಗಲ್ಲ, ನೀವು ತಲೆ ಕೆಡ್ಸ್ಕೊಬಿಡಿ. ನಡೀರಿ ಅತ್ತೆ ಹೋಗೋಣ. ದುಡ್ಡಿಷ್ಟು ತಗೊಂಡ್ರಿ ಅತ್ತ? ಅಯ್ಯೋ ನಂದಿಸ ಏನೋ 5-10 ಸಾವಿರ ತಗೊಂಡ, ಯಾಕೋ ಭಯ ಕಣವ. ಅಲ್ಲೇನಾರೇ ಬೇಕಾದರೆ? ಹೌದು ಅತ್ತೆ, ಬೇಕಾಗ್ಬೋದು. ಅದಕ್ಕೆ ಎಷ್ಟು ತಗೊಂಡ್ರಿ ಅತ್ತ? ಅಯ್ಯೋ ಒಂದು 15-20 ಸಾವಿರ ತಗೊಂಡಿವ್ನು ಕಣವ. ಸರಿ ಅತ್ತೆ, ಆಯಿತು, ನಡೀರಿ ನಡೀರಿ. ಅವ್ರು ಗಾಡಿ ತೆಗೆತರ್ತೀನಿ ಬನ್ನಿ ಅಂದರು. ಅಯ್ಯೋ ಬೋವ ಬೋವ. ಪ್ರೇಮ, ಅತ್ತೆ ಯಾಕೋ ದುಡ್ಡು ಬಿಚ್ಚಂಗೆ ಕಾಣ್ತಾ ಇಲ್ಲ. ನಿಜವಾಗ್ಲೂ ನಮ್ಗೆ 20-30 ಲಕ್ಷ ಸಿಗುತ್ತಾ? ಅಕ್ಕ ಹೇಗಾದ್ರೂ ಮಾಡಿ ತಗೊಳ್ಳೇಬೇಕು, ಇಲ್ಲಾಂದರೆ ಪಾಪ ಆ ಹುಡುಗಿ ಓದ್ದಂಗೆ ಆಗುತ್ತಕ್ಕ. ಆ ಕವಿತನ ಜೀವನ ಎಲ್ಲ ಹಾಳಾಗುತ್ತೆ. ಅವಳು ಈ ಮನೆ ಮಗಳೇ ಅಲ್ವಕ್ಕ, ಅವಳಿಗೂ ಓದೋಕ್ಕೆ ಅಧಿಕಾರ ಇದೆ ಅಲ್ವಾ? ಅದು ಸರಿನೇ. ಸರಿ ನೋಡೋಣ ನಡಿ. ಬಾ. ಅಯ್ಯೋ ದೇವ್ರೇ, ನನ್ನ ಗಂಡಂಗೆ ಏನಾಯ್ತಪ್ಪ? ಅದಕ್ಕೆ ಯಾರು ಫೋನ್ ಮಾಡಿದ್ರು? ಏನಂದ್ರು ಡಾಕ್ಟ್ರು? ಕರೆಕ್ಟಾಗಿ ಹೇಳಿ ಒಂದು ಸ್ವಲ್ಪ. ಅಯ್ಯೋ ಡಾಕ್ಟ್ರು ಹೇಳು ಪ್ರೇಮ, ಅದೇನು ಕರೆಕ್ಟಾಗಿ ನನ್ಗೆ ಗೊತ್ತಾಗಕ್ಕಿಲ್ಲ. ಈ ಅಕ್ಕ ಎಲ್ಲದಕ್ಕೂ ನನ್ನನ್ನೇ ಸಿಗಿಸ್ತಾಳೆ. ಪ್ರೇಮ ಏನಾದರೂ ಹೇಳು ಸರಿಯಾಗಿ. ಹಾಂ ನಂದೀಶ್ ಅವರೇ, ಡಾಕ್ಟ್ರು ಫೋನ್ ಮಾಡಿಬಿಟ್ಟು ನಿಮ್ಮ ಮಾವ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟ್ಲಲ್ಲಿ, ಹೊಟ್ಟೆ ನೋವು ಅಂತ ಬೆಳಗ್ಗೆ ಬಂದರು. ಆದರೆ ಸ್ಕ್ಯಾನ್ ಮಾಡಿದ್ಮೇಲೆ ಗೊತ್ತಾಯಿತು, ತುಂಬ ಹೊಟ್ಟೆಗೆ ಒಂದು ದೊಡ್ಡ ಗೆಡ್ಡೆ ಇದೆ, ಅದನ್ನ ಆಪ್ರೇಷನ್ ಮಾಡಿ ತೆಗಿಬೇಕು. ಕಂಡೀಷನ್ ತುಂಬ ಸೀರಿಯಸ್ ಇದೆ, ಇಮಿಡಿಯೇಟ್ ಆಪ್ರೇಷನ್ ಮಾಡಬೇಕು. ನೀವು ಮನೆ ಜನ ಎಲ್ಲ ಬೇಗ ಹೊರಟು ಬಂದುಬಿಡಿ ಅಂತ ಹೇಳಿದ್ರು. ಅಷ್ಟೇ ನಂದೀಶ್ ಅವರೇ ಹೇಳಿದ್ದು.
ಅಲ್ಲ ಅಪ್ಪಂಗೆ ಅಷ್ಟೊಂದು ಹೊಟ್ಟೆ ನೋವು ಇದ್ರೆ ನಮಗೆ ತಾನೇ ಹೇಳಬೇಕು. ನಮ್ಗೆ ಯಾರಿಗೂ ಹೇಳ್ದೆ ಮನೇಲಿ ಇಷ್ಟೊಂದು ಜನ ಇದ್ದೀವಿ, ಯಾರಿಗೂ ಹೇಳ್ದೆ ಯಾಕೋ ಹಾಸ್ಪಿಟಲ್ ಅಡ್ಮಿಟ್ ಆದ್ರು ಅವರು? ಅದೇ ಕಣಪ್ಪ, ಅದೇ ನಾನು ಕೇಳ್ತಾ ಇರೋದು. ನಾವು ಯಾರು ಇತ್ತಿಲ್ವಾ? ಅದು ಹೆಂಗೆ ಹೇಳ್ತೀರ ನಂದೀಶ್ ಅವ್ರೆ, ಹಂಗೆ ಆ ಮಾವ ಹೋಗಿ ಒಂದ್ಸರಿ ತೋರ್ಸ್ಕೊ ಬಂದ್ಬಿಡೋದ ಅಂತ ಹೋಯ್ತೋ ಏನೋ. ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗಿರೋದು. ಪಾಪ ಮಾವಂದೇನು ತಪ್ಪು? ಹೌದು, ಹಂಗಾಗಿದ್ರು ಆಗಿರ್ಬೋದು, ಆದರೆ ಅಪ್ಪ ಹೇಳ್ಬಿಟ್ಟು ಹೋಗಿದ್ರೆ ಸರಿ ಆಗ್ತಿತ್ತು. ಈಗ ಏನಾಗಿದೆಯೋ ಏನೋ, ಪಾಪ ಅಲ್ಲಿ ಒಬ್ಬರೇ ಬೇರೆ ಇದ್ದಾರೆ. ಥೂ. ಅಯ್ಯೋ ದೇವ್ರೇ, ನನ್ನ ಗಂಡಂಗೆ ಏನು ತೊಂದರೆ ಆಗ್ದಿರಂಗೆ ನೋಡ್ಕಪ್ಪ, ನನ್ನ ಗಂಡಂಗೆ ತೊಂದರೆ ಆಗ್ದಿರಂಗೆ ನೋಡ್ಕಪ್ಪ. ಅಯ್ಯೋ ಪರಮಾತ್ಮ, ಏನು ಪ್ರೇಮ ಇದು? ಅತ್ತೆ ಈ ಥರ ಆಡ್ತಿದ್ದಾರೆ. ಅಕ್ಕ ಸುಮ್ಮನೆ ಕೂತ್ಕೋ, ಕೇಳಿಸುತ್ತೆ. ಹಾಂ ಸರಿ ಸರಿ. ಅಯ್ಯೋ ಇನ್ನೂ ಎಷ್ಟು ದೂರನವ, ಇನ್ನೂ ಎಷ್ಟು ದೂರನವ? ಹಾಳ್ಗರಿ ಅನ್ನೋದು ಎಲ್ಲಪ್ಪ ಅಡ್ಮಿಟ್ ಆಗಿದ್ದಾನೋ? ಅಮ್ಮ ನೀನು ಬಾಯಿ ಮುಚ್ಕೊಂಡು ಕೂತ್ಕೋ ಸ್ವಲ್ಪ ಹೊತ್ತು. ಹೋಗೋಣ, ಹೋಗ್ತಾ ಇದೀವಿ ತಾನೇ. ನೀನು ಹಿಂಗೆ ಆಡೋದು ನೋಡಿದ್ರೆ ನಿನ್ನೂ ಅಲ್ಲೇ ಅಡ್ಮಿಟ್ ಮಾಡ್ಬಿಡೋಣ ಅನ್ಸುತ್ತೆ. ಸುಮ್ಮನೆ ಇರು ಸ್ವಲ್ಪ. ನಿನ್ನ ವಿಷಯಕ್ಕೂ ಅರ್ಧ ಗಾಬರಿ ಮಾಡ್ಕೋಬೇಕು ನಾವು. ನಂದೀಶ್ ಅವರೇ, ಪಾಪ ಮಾವು ಹುಷಾರಿಲ್ಲ ಅಂತ ಅತ್ತೆ ಬೇಜಾರು ಮಾಡ್ಕೊಂಡಿದ್ದಾರೆ. ನೀವು ಯಾಕೆ ಅತ್ತೆಗೆ ಬೈಯೋದು? ಮತ್ತೆ ಯಾಕೆ ಹಿಂಗೆ ಆಡಬೇಕು? ಸುಮ್ಮನೆ ಕೂತ್ಕೊಳ್ಳಿ, ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ವೇಗ? ಯಾರು ಮಾತಾಡ್ಬಾರ್ದು, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಮಾವ ಎಲ್ಲ ಹೋಗಿದ್ದಾನೆ, ಮಾವ ಎಲ್ಲ ಹೋಗಿದ್ದಾನೆ. ಅಯ್ಯೋ ಪ್ರೇಮ ಬಂದ್ರಾ? ಸಾವಿತ್ರಿ, ನಿಮ್ಮ ಅತ್ತೆ ಬಂದಿದ್ದಾಳೆ ತಾನೆ? ಏನಂದ್ರೆ ಇವಳಿಗೆ? ಮಾವ ನೀವೇನು ಗಾಬರಿ ಮಾಡ್ಕೋಬೇಡಿ, ತಲೆ ಕೆಡ್ಸ್ಕೋಬೇಡಿ, ನಾವೆಲ್ಲ ನೋಡ್ಕೋತೀವಿ. ನೀವು ಆರಾಮಾಗಿರಿ. ಅತ್ತೆ ಹೊರಗಡೆ ಇದ್ದಾರೆ. ಅತ್ತೆ ಈಗ ಬಂದ ತಕ್ಷಣ ಜೋರಾಗಿ ಲಕ್ ಶುರು ಮಾಡಿಬಿಡಿ. ಹೊಟ್ಟೆ ನೋವು ಅಂತ, ನಾನು ಬದುಕೋದಿಲ್ಲ ಅದು ಇದು ಅಂತ ಏನೇನೋ ಹೇಳಿ. ಅರ್ಥ ಆಯ್ತಾ? ಸರಿ ಸರಿ. ಅಯ್ಯಪ್ಪ, ನಂಗೆ ಹೊಟ್ಟೆ ನೋವು ತಡ್ಕೊಳಕೈತಿಲ್ಲ ಕಣ್ರಪ್ಪ ದೇವ್ರೆ. ಅಯ್ಯೋ, ನಾನು ಹಿಂಗಾದ್ರೆ ಬದುಕಕ್ಕಿಲ್ಲ, ಸತ್ತೋಗ್ಬಿಡ್ತೀನಿ. ನಂಗೆ ಹೊಟ್ಟೆ ನೋವು ತಡ್ಕೊಳಕೈತಿಲ್ಲ. ಅಯ್ಯೋ ರೀ, ಅಯ್ಯೋ ದೇವ್ರೆ, ಇದು ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಅಯ್ಯೋ ಪರಮಾತ್ಮ, ಅಯ್ಯೋ ಏನಾಯ್ತಪ್ಪ ನನ್ನ ಗಂಡಂಗೆ? ಆಯ್ತಾ ಇಲ್ಲ, ನನ್ನ ಕೆಲ ಆಯ್ತಾ ಇಲ್ಲ. ಅಯ್ಯೋ, ಈ ಹೊಟ್ಟೆ ನೋವು ತಡ್ಕೊಳಕೈತಿಲ್ಲ ಕಣಪ್ಪ ದೇವ್ರೆ. ಅಯ್ಯೋ, ಯಾಕಪ್ಪ ಬದುಕ್ಸಿದಿ? ಅಪ್ಪ ಅಪ್ಪ ಏನಾಯ್ತಪ್ಪ? ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ? ಅಷ್ಟೊಂದು ಹೊಟ್ಟೆ ನೋವಿದ್ರೆ ನಮ್ಗೆ ಹೇಳ್ಬೇಕಲ್ವ ನೀವು? ನೀವೊಬ್ಬರೇ ಯಾಕಪ್ಪ ಬರ್ಕೋದ್ರಿ? ಅಯ್ಯೋ ಮಗನೇ, ತೋರಿಸ್ಕೊಂಡು ಹೋಗೋದಾ ಅಂತ ಬಂದೆ ಕಣಪ್ಪ, ತೋರಿಸ್ಕೊಂಡು ಹೋಗೋದಾ ಅಂತ ಬಂದೆ. ಆಯ್ತಿಲ್ಲ ಕಣಪ್ಪ, ನನ್ನ ದಿವಸ ನಾನು ಬದುಕಕ್ಕಿಲ್ಲ. ಅಯ್ಯೋ ನಂದಿಸ, ನಡಿಯಪ್ಪ ಡಾಕ್ಟ್ರು ಕೇಳಪ್ಪ, ಅದೇನದು ಕೇಳಿ ನೋಡಪ್ಪ, ಅದೇನು ಮಾಡೋದು ನೋಡಪ್ಪ. ಅಯ್ಯೋ ನನ್ನ ಗಂಡಂಗೆ ಒದ್ದಾಡ್ತಿರೋದು ನಾನು ಕೇಳಿ ನೋಡೋಕ್ಕಾಗೋದಿಲ್ಲ ಕಣಪ್ಪ. ನಡಿಯಪ್ಪ ಡಾಕ್ಟ್ರ್ ಹತ್ರ ಮಾತಾಡಿ ನಡಿಯಪ್ಪ. ಅಮ್ಮ ಬಾಬಾ. ಮಾವ ಸೂಪರು ಮಾವ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವ್ರು ಹಂಗೆ ಹೇಳ್ತಾರೆ ಅವ್ರ ಹತ್ರ. ನೀವು ಆರಾಮಾಗಿರಿ ಮಾವ. ಸರಿ ಕಣ್ರವ, ಸರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.